ನಾನು ಡಾಕ್ಟರ್ ಅನ್ನಪೂರ್ಣ ಹಿರೇಮಠ್, ಬೆಳಗಾವಿಯಿಂದ. ಜಗವಿದೊಂದು ಸುಂದರ ನಿಲಯ, ಆ ದೇವ ಕೊಟ್ಟಂತಹ ಸಮೃದ್ಧವಾದಂಥ ಒಂದು ಆಲಯ ಇದು. ಈ ಮನುಜರು ಬದುಕುವಂಥ ಒಂದು ಸುಂದರ ತಾಣ ಅಂತಂದರೆ ತಪ್ಪಾಗಲಾರದು. ಅಂತಹ ಈ ಸುಂದರ ತಾಣದಲ್ಲಿ ಮನುಷ್ಯನಿಗೆ ಎಲ್ಲ ಕೊಟ್ಟ ಕಣ್ಣ, ಮೂಗ, ಈ ಕಿವಿ, ನಾಲಿಗೆ, ಆಸ್ವಾದನೆ ಮಾಡಲಿಕ್ಕೆ ನಾಲಿಗೆ, ಉಸಿರಾಡಲಿಕ್ಕೆ ಈ ಮೂಗು, ಈ ಜಗತ್ತನ್ನು, ಈ ಸುಂದರ ಸೃಷ್ಟಿಯನ್ನು ನೋಡಲಿಕ್ಕೆ ಈ ಕಣ್ಣುಗಳನ್ನು, ಒಳ್ಳೆಯದನ್ನು ಕೇಳಬೇಕಂಥೇಳಿ ಈ ಕರ್ಣಗಳನ್ನು, ಈ ಕಿವಿಗಳನ್ನು ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಒಳ್ಳೆಯ ತೆರನಾಗಿ ಬದುಕು ಬಾಪ, ನಿನಗೊಂದು ಈ ಸುಂದರವಾದಂಥ ಈ ಪ್ರಪಂಚವನ್ನು ಕೊಟ್ಟಿದ್ದೀನಿ ಅಂತ ದೇವರು ನಮ್ಮನ್ನೆಲ್ಲ ಬಿಟ್ಟಿದ್ದಾನು. ಆದರೆ ನಾವಿಲ್ಲಿ ಏನು ಮಾಡತ್ತವು? ನಾವೆಲ್ಲ ನೋಡತ್ತೀವಿ, ಭೂಮಿ ಹುಟ್ಟಿದಾಗಿಂದ ಮನುಷ್ಯ ಏನು ಮಾಡಿದ, ತನ್ನ ಪೀಳಿಗೆಯನ್ನು ಬೆಳೆಸಲಿಕ್ಕೆ ಅಥವಾ ತನ್ನ ಈ ಭೂಮಿಯ ಮೇಲೆ ಸ್ವಾಮ್ಯತೆಯನ್ನು ಸ್ಥಾಪಿಸಲಿಕ್ಕೆ ಅಥವಾ ಈ ಭೂಮಿಯನ್ನು ಎಷ್ಟು ನಾನು ಅನುಭವಿಸಬೇಕು ಅನ್ನೋದನ್ನೆಲ್ಲ ಮಾಡ್ಕೊತ ದೇವರೇನು ಮನುಷ್ಯ ಏನು ಮಾಡಿದ, ನಾನಾ ಥರದ ಬದಲಾವಣೆಗಳೊಂದಿಗೆ ಈ ಭೂಮಿಯನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥ ಒಂದು ಶಕ್ತಿಯನ್ನು ಗಳಿಸ್ಕೋಬೇಕಂತ ಬಂದ ಅದೆಂದರ ಸಾಧ್ಯತೆನಾದ್ರೆ ಆ ಭೂಮಿಯ ಮೇಲೆ ಯಾವ ರೀತಿಯಾಗಿ ನಾವು ಬದುಕಿ ಹೋಗ್ತೀವಿ ಅನ್ನೋದನ್ನು ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮ್ಗೆ ಏನಾಗತ್ತಿಲ್ಲ, ಸಮಯ ಸಿಗತ್ತಿಲ್ಲೋ ಅಥವಾ ಮನಸ್ಸಾಗತ್ತಿಲ್ಲೋ ಅಥವಾ ಈ ಜಗತ್ತನ್ನು ನಾವು ಕೆಡಿಸಿ ಹೋಗಕ್ಕೆ ಬಂದವಂತ ತಿಳ್ಕೊಂಡಿದ್ದೇವೆ ಅಂತ ಗೊತ್ತಿಲ್ಲ. ಆದ್ರೆ ಈ ದೇವರು ಕೊಟ್ಟಂಥ ಈ ಒಳ್ಳೆಯ ಬದುಕನ್ನು, ಅಮೂಲ್ಯವಾದ ಬದುಕನ್ನು ನಾವು ಸದುಪಯೋಗಪಡಿಸ್ಕೊಂಡ ಸುಂದರವಾದ ಬಾಳನ್ನು ಬಾಳಲಿಕ್ಕೆ ನಾವು ಕಲಿತಾ ಇಲ್ಲ. ಕಲಿಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳುವಂಥ ವಿವೇಚನೆಯನ್ನು ನಾವು ಮಾಡ್ತಾ ಇಲ್ಲ. ಆ ವಿವೇಚನೆಯನ್ನು ಯಾವಾಗ ಮಾಡ್ತಾವೆ, ಅವಾಗ ನಾವು ಒಳ್ಳೆಯ ನಾಗರಿಕರು ಅಥವಾ ಒಳ್ಳೆಯ ಮನುಷ್ಯರು ಅಥವಾ ಒಳ್ಳೆಯ ಒಬ್ಬ ಜೀವಿ, ಈ ಭೂಮಿಯನ್ನು ಬಳಸಿಕೊಂಡು ಭೂಮಿಗೆ ಹೋಗುವಂಥ ಈ ಜೀವ ಏನಾಗತ್ತೈತೆ ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡುವಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಅದೇವೆ. ಹಲವಾರು ಶೋಚನೀಯ ಕೆಟ್ಟ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನನಗೆ ಅನಿಸ್ತೈತಿ. ನನ್ನ ಮನಸ್ಸಿಗೆ ಅತಿ ಕೆಟ್ಟಾದದಂದ್ರೆ ಸಾಕಷ್ಟು ಅದಾವೀಗ. ಭಾಳ ಈ ಭೂಮಿಯ ಮೇಲೆ ನಾವು ತಿದ್ದಿಕೊಳ್ಳಾರ್ದಷ್ಟು ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀವಿ, ತಿದ್ದಿಕೊಳ್ಳಾರ್ದಂಥ ಕೆಟ್ಟ ಕೆಲಸಗಳನ್ನು ಮಾಡಿದ್ದೀವಿ. ಅದರ ಜೊತೆಗೆ ಅತಿ ಬಿಡಬೇಕನ್ನುವಂಥ ಕೆಲವೊಂದು ಕೆಟ್ಟ ಚಟಗಳನ್ನು ನಾವು ಬಿಡ್ತಾ ಇಲ್ಲ. ಅದು ನಮಗೆ ಕೆಟ್ಟ, ನಮ್ಮ ದೇಹಕ್ಕೆ ಕೆಟ್ಟ, ನಮ್ಮ ಸಮಾಜವನ್ನು ಕೆಡಿಸತೈತಿ, ನಮ್ಮ ಪರಿಸರವನ್ನು ಹಾಳು ಮಾಡತೈತಿ, ನಮ್ಮ ಜೀವನವನ್ನು, ನಮ್ಮ ಕುಟುಂಬವನ್ನು ಏನು ಮಾಡತೈತಿ, ಹಾಳು ಮಾಡತೈತಿ ಅನ್ನೋ ತಿಳ್ಕೊಳ್ಳೋದ್ರೊಳಗೆ ಹಿಂದೆ ಹೊಂಟಿವಿ ಅಂತ ನನಗೆ ಅನಿಸತೈತಿ. ಹಂಗೆ ನಾನು ನೋಡ್ತಿರುವಂಥ ಈ ಸಾಮಾನ್ಯ ಸ್ಥಳಗಳಲ್ಲಿ ಅಂದ್ರೆ ಈ ಚಟ ಅಂತೀವಲ್ಲ, ಯಾವ್ಯಾವ ಚಟ ಅಂದ್ರೆ ಮನುಷ್ಯನಿಗೆ ಬೇಡಾದಂಥವು ಯಾವುದ ಇದು ಗುಟ್ಕ, ಸ್ಟಾರ, ಆಮೇಲೆ ಈ ಕುಡಿತ, ಇವೆಲ್ಲವನ್ನು ಎಷ್ಟು ನಾವು ಹಚ್ಕೊಂಡಿದ್ದೀವಿ ಅಂದ್ರೆ ಈಗಿನ ನಮ್ಮ ಭಾರತ ದೇಶ ಯುವಕರಿಂದ ಕೂಡಿದಂಥ ದೇಶ, ಹೆಚ್ಚಾಗಿ ಯುವಕರೇ ಇರುವಂಥ ದೇಶ ಅನ್ನೋ ಹೇಳತ್ತವು. ಹೆಚ್ಚಾಗಿ ಯುವಕರದಾರಂದ್ರೆ ಅದ್ರ ಸದ್ಬಳಕೆ ಮಾಡಿಕೊಂಡು ನಮ್ಮ ದೇಶ ಮುಂದುವರಿಬೇಕು ಅಥವಾ ಆ ಯುವಕರೆಲ್ಲ ಹಾಳಾಗಿ ನಮ್ಮ ದೇಶ ಇದು ಹಾಳಾಗಬೇಕು ಅನ್ನುವಂಥ ಒಂದು ಚಿಂತನೆಯ ಮಾಡುವಂಥ ಒಂದು ಅತ್ಯಂತ ಏನು ಕ್ರಿಟಿಕಲ್ ಮೂಮೆಂಟ್ ಅಂತೀವಲ್ಲ, ಅಂಥ ಕ್ರಿಟಿಕಲ್ ಮೂಮೆಂಟ್ನಾಗ ನಾವೆಲ್ಲ ಅದೀವಿ. ಅದಕ್ಕೆ ಏನು ಮಾಡಬೇಕಪ್ಪ, ಏನು ತಿನ್ನೋದು ಹೆಂಗೆ ಬಿಡಬೇಕಂತ ಯಾಕೆ ತಿಳಿಯತ್ತಿಲ್ಲ ಜನರಿಗೆ ತಿಳಿಯತ್ತಿಲ್ಲೋ ಅಥವಾ ಸಮಾಜಕ್ಕೆ ತಿಳಿಯತ್ತಿಲ್ಲೋ. ಸಮಾಜದಲ್ಲಿರುವಂಥ ಈ ನಮ್ಮನ್ನೆಲ್ಲ ನೋಡ್ಕೊಳ್ಳುವಂಥ ಜನ, ನಮ್ಮನ್ನು ಆಳುವಂಥ ಜನ, ನಮ್ಮ ಮೇಲ್ದರ್ಜೆ ಬುದ್ಧಿವಂತರು ಅನ್ನುವಂಥ ಜನ, ಇದು ಯಾಕೆ ಆಗತೈತಿ? ಈಗ ನಾವು ತಿಳುವಳಿಕೆ ಹೇಳ್ಬೋದು. ಎಷ್ಟೋ ಇಂಥ ವ್ಯಸನ ಮುಕ್ತ ಕೇಂದ್ರಗಳನ್ನು ನಾವು ನೋಡ್ತೀವಿ, ವ್ಯಸನ ಮುಕ್ತ ಸ್ಪೀಚಸ್ಸನ್ನು ಎಲ್ಲರೂ ಹೇಳ್ತಾರೆ. ಆದ್ರೆ ಅದಕ್ಕೆ ಬದಲಾಗತ್ತಾರನ ಜನ. ಬದಲಾಗತ್ತಿಲ್ಲ ಅಂತಂದ್ರೆ ನಾವೇನು ಮಾಡಬೇಕು, ಆ ವ್ಯಸನಕ್ಕೆ ಬಲಿಯಾಗುವಂಥ ಥಿಂಗ್ಸ್ ಏನದಾವಲ್ಲ, ದಿನಸುಗಳೇನದಾವಲ್ಲ, ಸ್ಟಾರ್, ಗುಟ್ಕ, ಡ್ರಿಂಕ್ಸ್, ಇದನ್ನೆಲ್ಲ ನಾವು ಯಾಕೆ ಬಂದ್ ಮಾಡಬಾರ್ದು? ಹಳ್ಳಿಗಳು ಎಷ್ಟು ಇದರಲ್ಲಿ ಕೆಟ್ಟು ಹೋಗತ್ತವ ಅನ್ನೋದನ್ನು ಯಾಕೆ ಎಲ್ಲರೂ ತಿಳ್ಕೊಳ್ಳೋತ್ತಿಲ್ಲ. ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂಡಿದಂಥ ದೇಶ. ಹಳ್ಳಿಗಳಾಗ ಎಷ್ಟು ಯುವಕರ ಇದಕ್ಕೆ ಬಲಿಯಾಗಿ ಸತ್ತು ಹೋಗಿ ಹೆಂಡ್ರು ಮಕ್ಕಳನ್ನ ಅನಾಥ ಮಾಡತ್ತಾರೋ. ನಮ್ಮ ಶಾಲೆಗೆ ಬರುವಂಥ ಎಷ್ಟೋ ಮಕ್ಕಳನ್ನ ಏನಾಗತ್ತವ ಅಂದ್ರೆ ಅವರ ತಂದೆಯಂದ್ರೆ ಇಲ್ಲದಂಥ ಗತಿಯೊಳಗೆ ಮಕ್ಕಳು ಬರತ್ತವ. ಎಷ್ಟು ಅವರ ಕಣ್ಣಲ್ಲಿರುವಂಥ ಆತಂಕ, ಕಣ್ಣಲ್ಲಿರುವಂಥ ಆ ಬಡತನದ ಶೋಚನೀಯ ಸ್ಥಿತಿ, ಆ ತಾಯಿಗೆ ಒದಗಿದಂಥ ಕೆಟ್ಟ ಪರಿಸ್ಥಿತಿಯನ್ನು ಆ ಮಕ್ಕಳು ಯಾಕೆ ಅನುಭವಿಸಬೇಕು ಅನ್ನೋದನ್ನು ಯಾಕೆ ಎಲ್ಲರೂ ತಿಳ್ಕೊಳ್ಳೋತ್ತಿಲ್ಲ. ಈಗ ಹೆಣ್ಮಗಳು 16-18 ವರ್ಷಕ್ಕೆ ಹಳ್ಳಿ ಒಳಗಡೆ ಎಲ್ಲ ಮದುವೆ ಆಗಿ
ಆ ಗಂಡ ಕುಡಿತುಕೊಳ್ಪಟ್ಟಿರ್ತಾನೆ ಅಥವಾ ಸ್ಟಾರ್ ಗುಟ್ಕಾದಿಂದ ಹಾಳಾಕಿರ್ತಾನೆ. ಆದ್ರೆ ವಯಸ್ಸಿರ್ತೈತಿ ಗೊತ್ತಾಗ್ತಿರಂಗಿಲ್ಲ. ಮದುವೆ ಆಗಿ 4 ವರ್ಷಕ್ಕೆ 2-3 ಮಕ್ಕಳಾಗ್ತಾವೆ. ಗಂಡ ಸತ್ತು ಹೋಗ್ತಾನೆ. ಹೆಂಡತಿ ಏನು ಮಾಡಬೇಕು, ಅವಳು ಕೂಲಿ ನಾಲಿ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಕೆಲವೊಂದು ಎಷ್ಟೋ ಬದುಕಾಕ ಊಟಕ್ಕೆ ಆಕಿ ಕಷ್ಟಪಡುವಂಥ ದುಸ್ಥಿತಿ ಒಳಗೆ ಹೆಣ್ಣುಮಗಳ ಬದುಕುವಂಥ ಸ್ಥಿತಿ ಈಗಾಗೈತಿ. ಇದು ಯಾಕೆ ಸಮಾಜದ ಸುಧಾರಕರಿಗೆ ಅಥವಾ ಸಮಾಜದ ಮುಖಂಡರಿಗೆ ಇದು ಯಾಕೆ ತಿಳಿಯತ್ತಿಲ್ಲ? ನಾವು ಅವ್ರಿಗೆ ನೀವು ಈಗ ಏನು ಮಾಡೋದು, ಕೊಡೋದು ಅದ್ರ ಮ್ಯಾಲನ ಇದು ಏನೋ ಇಂಜುರೀಸ್ ಲೈಫ್ ಅಂತ ಹೇಳೋದು, ಅಥವಾ ಧೂಮ್ರಪಾನ ಮಾಡಬೇಡಿ, ಇದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರೆಯೋಕ್ಕಿಂತ ಅವನ್ನ ನಾವು ಸಪ್ಲೈ ಮಾಡೋದು ಬಿಟ್ರೆ, ಅವನ್ನ ಅಂತಹ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿದ್ರೆ ಏನಾಗ್ತೈತಿ, ಏನು ತೊಂದರೆ ಆಗ್ತೈತಿ? ನಾವು ಎಷ್ಟೋ ಜನರ ಬಾಳಿಗೆ ಕೊಳ್ಳಿ ಇಡೋದನ್ನು ನಿಲ್ಲಿಸುವಂಥ ಒಂದು ಒಳ್ಳೆಯ ವಿಚಾರಕ್ಕೆ ನಾವೆಲ್ಲರೂ ನಾಂದಿ ಆಗ್ತೀವಿ ಅಂತಂದು ಎಲ್ಲರೂ ತಿಳ್ಕೊಂಡ ಅಂತಹ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿ. ನಮ್ಮ ಪೂರ್ವಜರು ತಿಂತಾಯಿದ್ರು ಎಲೆ ಅಡಿಕೆಯನ್ನು, ಅಂದ್ರೆ ಊಟ ಆದಮೇಲೆ ಏನೋ ಆಹಾರ ಜೀರ್ಣ ಆಗಬೇಕಂತೇಳಿ ಎಲೆ ಅಡಿಕೆ ತಿಂತಿದ್ರು. ಅದು ಎಲೆ ಅಡಿಕೆ ತಿಂದ್ರೆ ಏನು ಕೆಟ್ಟಲ್ಲ, ಎಲೆ ಅಡಿಕೆ ಅಷ್ಟು ಬಿಡ್ರಿ, ಊಟ ಆದ್ಮೇಲೆ ತಿನ್ನುವಂಥ ಒಂದು ರೂಢಿ ಇರಲಿ. ಈ ಸ್ಟಾರ್ ಗುಟ್ಕ ತಿಂದು ಏನು ಅದರಲ್ಲೇ ಅವರ ಆರೋಗ್ಯದ ಜೊತೆಗೆ ಇಡೀ ಸಮಾಜವನ್ನು ಹದಗೆಡಿಸೋದು, ಕುಟುಂಬವನ್ನು ಹದಗೆಡಿಸೋದು, ಪರಿಸರ ನಾಶ. ಅಂದ್ರೆ ನೀವು ನೋಡ್ತೀರಿ ಈಗ ಹಾಳಾಗದಂಥ ಕೊಳೆಯದಂಥ ಪ್ಲಾಸ್ಟಿಕ್, ಆ ಪ್ಲಾಸ್ಟಿಕ್ನಲ್ಲಿ ಅವೆಲ್ಲ ಬರ್ತಾವೆ. ಆ ಪ್ಲಾಸ್ಟಿಕ್ಕನ್ನು ಏನು ಮಾಡ್ತಾರೋ, ಎಲ್ಲಿ ಬೇಕಲ್ಲಿ ಎಸಿತಾರೋ, ಅದನ್ನು ಕಟ್ ಮಾಡ್ತಾರೋ, ಹಿಂಗೆ ಬಾಯಿ ಎತ್ತರಿಸಿ ಅದನ್ನು ಸುರುಕೋತಾರೋ. ಅದರದ್ದು ತಿಂದು ಎಲ್ಲಿ ಬೇಕಲ್ಲಿ ಈ ದನಗಳ ಶಗನ ಹಾಕ್ತಾವಲ್ಲ, ಆ ರೀತಿಯಾಗಿ ಉಗುಳಿ ಏನು ಮಾಡ್ತಾರೋ, ಪರಿಸರವನ್ನು ಹಾಳು ಮಾಡ್ತಾನೆ. ನನಗೆ ಹೇಳ್ತೇನೆ ಕೇಳ್ರಿ, ನನ್ನ ಮನಸ್ಸಿಗೆ ಆದಂಥ ನೋವು, ಯಾವ ಬಸ್ ಸ್ಟ್ಯಾಂಡ್ದಾಗ ನಾವು ನಿಲ್ಲಕ್ಕಾಗ್ದಂಗೆ ಎಷ್ಟು ಖರ್ಚು ಮಾಡಿ ಬಸ್ ಸ್ಟ್ಯಾಂಡ್ಗಳು ರೆಡಿಯಾಗಿರ್ತಾವೆ. ಆದರೆ ಏನು ಮಾಡೋದು, ಅದು ಎಲ್ಲ ಈ ತಿಂದಂಥ ಈ ಉಗುಳಿದಂಥ ಹೊಲಸದಿಂದ ಕೂಡಿದಂಥ ಬಸ್ ಸ್ಟ್ಯಾಂಡ್ಗಳು ಎಲ್ಲಿ ತಂಗು ದಾನ ಇರ್ತಾವೆ ಅಲ್ಲೆಲ್ಲ ಇರ್ತಾವೆ. ಯಾವ ಬ್ಯಾಂಕಿಗೆ ಹೋಗ್ರಿ, ಯಾವ ಗಾರ್ಡನ್ಗೆ ಹೋಗ್ರಿ, ಯಾವ ರಸ್ತೆ ಮೇಲೆ ನಡೆದಾಡ್ರಿ, ಎಲ್ಲೇ ಹೋದರೂ ನಿಮಗೇನು ಬೆಟ್ಟಕತಿ, ಈ ತಿಂದು ಉಗುಳಿದಂಥ ಪದಾರ್ಥಗಳು ನಿಮಗೆ ಕಾಣ್ತಾವೆ. ಇನ್ನೂ ಎಷ್ಟೋ ಕಡೆ ಬಸ್ನಲ್ಲಿ ಕುಂತಿರ್ತಾರೆ, ಆಟೋದಲ್ಲಿ ಕುಂತಿರ್ತಾರೆ, ಬೈಕ್ ಮೇಲೆ ಕುಂತಿರ್ತಾರೆ, ಬಾಯಿ ತುಂಬ ತಿಂದು ತುಂಬ್ಕೊಂಡಿರ್ತಾರೆ. ಅವು ಉಗುಳಿದಂಥ ಆ ಹೊಲಸು ಐತಲ್ರಿ, ಆದ ಈ ಹಿಂದೆ ಮುಂದೆ ಅಡ್ಡಾಡೋರ ಮೈ ಮೇಲೆಲ್ಲ ಬಿದ್ದು ಕೊಳೆ ಆಗಿ ಅವ್ರ ಪಾಪ ಏನು ಜಳಕ ಮಾಡಬೇಕು, ಮನೆಗೆ ಹೋಗಬೇಕು, ತಮ್ಮ ಕರ್ತವ್ಯಕ್ಕೆ ಹೋಗಬೇಕು ತಿಳಿದಂಥ ಪರಿಸ್ಥಿತಿ ಒಳಗೆ ಅವರೆಲ್ಲರೂ ಇರುವಂಥ ಕೆಟ್ಟ ದುಸ್ಥಿತಿಯನ್ನು ನಾವೆಲ್ಲರೂ ಕಾಣತ್ತವು. ಕಾರಣ ಪ್ರತಿಯೊಬ್ಬರು ಜಾಗೃತರಾಗ್ರಿ. ಈ ಸಮಾಜದಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡಿ ಹೋಗೋಣ. ನಮ್ಮ ಈ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರನ್ನು ಜೀವದಾನವನ್ನು ಮಾಡಿ, ಎಷ್ಟೋ ಜನ ಸಮಾಜ ಸುಧಾರಕರು ನಮಗಾಗೆ ಈ ಭೂಮಿ ಮೇಲೆ ಒಳ್ಳೆಯವರಾಗಿ ಬದುಕಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ತಿಳ್ಕೊಂಡು ಈ ಮೋದಿ ಹಮ್ಮಿಕೊಂಡಂತಹ ಸ್ವಚ್ಛ ಭಾರತ ಅಭಿಯಾನವನ್ನು ನಾವೆಲ್ಲರೂ ತಿಳ್ಕೊಂಡು ಏನು ಮಾಡಬೇಕು, ಪ್ರತಿಯೊಬ್ಬರು ಕೂಡ ನಿಮಗೆ ಕಂಡಂಥವ್ರನ್ನೆಲ್ಲ ಈ ಸ್ಟಾರ್ ಗುಟ್ಕ ತಿನ್ನೋದನ್ನು ಬಿಡಿಸ್ರಿ, ಈ ಡ್ರಿಂಕ್ಸ್ ಮಾಡೋರನ್ನ ಏನು ಮಾಡಿರಿ ಬಿಡಿಸ್ರಿ. ಮತ್ತು ಅಂಥ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ದುಡಿಯೋಣ. ಎಷ್ಟು ಜನ ನನಗೆ ಸಹಕಾರ ಕೊಡ್ತಾರೆ, ಬರ್ರಿ ಎಲ್ಲರೂ ಕೂಡ ಹೋರಾಡಿ ಈ ಸ್ಟಾರ್ ಗುಟ್ಕ ಕಂಪ್ನಿಗಳನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡೋಣ ಅಂತ ನಾ ಕಳಕಳಿಯ ಮನವಿಯನ್ನು ನಿಮ್ಮೆಲ್ಲರ ಮುಂದೆ ಮಾಡ್ಕೊಳ್ತಾ ಈ ನನ್ನೆರಡು ಮಾತುಗಳನ್ನು ಕೇಳ್ರಿ. ಮತ್ತು ಇದಕ್ಕೆ ಸಾಧ್ಯ ಆದರೆ ನೀವು ಕೂಡ ಎಲ್ಲರೂ ಸ್ಪಂದನೆ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.